ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ JDS BJP ಇವೆರಡು ಬಂದಾಗ ಹೋಗ್ತಾವ ಅನ್ನುವಂಥ ದೊಡ್ಡ ಸಮಸ್ಯೆ ಇವತ್ತು ಎದುರಾಗಿದೆ. ಒಂದು ಕಡೆಗೆ ದೇವೇಗೌಡರಿಗೆ ತಮ್ಮ ಪಕ್ಷವನ್ನು ಮರಳಿ ಕಟ್ಟಬೇಕು, 50-60 ಸೀಟುಗಳನ್ನಾದರೂ ಆಯ್ಕೆ ಮಾಡ್ಕೊಂಡು ಬರಬೇಕು ಅನ್ನುವಂಥ ಹಾತುರಿಕೆ. ಯಾಕಂದರೆ ಅವ್ರ ಕಾಲ ಸಮೀಪ ಬಂದದ, ಇನ್ನೊಮ್ಮೆ ನಮ್ಮ ಪಾರ್ಟಿಯನ್ನು ಕಟ್ಟಬೇಕು. ಸಿದ್ದರಾಮಯ್ಯರಿದ್ದಾಗ ಯಾವ ರೀತಿಯಾಗಿತ್ತು ಆ ರೀತಿಯಾಗಿ 58 ಸೀಟುಗಳವರೆಗೆ ತರುವಂಥ ಪ್ರಯತ್ನ ಮಾಡಬೇಕು, ಉತ್ತರ ಕರ್ನಾಟಕ ಕವರೇಜ್ ಮಾಡಬೇಕು ಅನ್ನುವಂಥ ವಿಚಾರ ಮಾಡ್ತಾ ಇದ್ದಾರೆ. ಅದು HDK ಅವ್ರ ಕಡೆಯಿಂದ, ನಿಖಿಲ್ ಅವ್ರ ಕಡೆಯಿಂದ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ರಾಜಕೀಯ ಜ್ಞಾನದವರಲ್ಲೇ, ಅನುಭವದ, ಕರ್ನಾಟಕ ಪ್ರತಿ ಕ್ಷೇತ್ರದ್ದು ತಿಳುವಳಿಕೆ ಅದ. ಜೊತೆಗೆ ಈ ವಿಜಯಪುರ ಅಥವಾ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಸಲುವಾಗಿ ಸಾಕಷ್ಟು ವರ್ಕು ಮಾಡಿದ್ದಾರೆ. ನೀರಾವರಿ ಮಿನಿಸ್ಟರ್ ಇದ್ದಾಗ, ಸ್ವತಃ ಮುಖ್ಯಮಂತ್ರಿ ಇದ್ದಾಗ ಈ ಕೃಷ್ಣಾ ನದಿಯ ಒಂದು ಏನು ಪ್ರಾಜೆಕ್ಟ್ ಅದ ಅದರ ಒಂದು ಹಂತದಲ್ಲಿ ತಂದು ನಿಲ್ಲಿಸಿದ್ದಾರೆ. ಕಾವೇರಿ ಎಷ್ಟು ದುಡಿದಾರ ಅನ್ನೋಕ್ಕಿಂತಲೂ ಕೃಷ್ಣೆಗೆ ಸಪ್ರೇಟಾಗಿ ಒಂದು ವರ್ಕು ಮಾಡಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಗುಲ್ಬರ್ಗ ಇರ್ಬೋದು, ವಿಜಯಪುರ ಇರ್ಬೋದು, ಬೀದರ್ ಇರ್ಬೋದು,